ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಸಿ ಗುರು ತೀಯಗಾಮಿ ನಘುಷು ಚಡೆವು ಭೂಮಿ ಸುರ ಜಾನ ಲೋಕ ಬೇದತೆ ಬಿಮುಖ ಭಾ ಅಧಮ ನ ಬೇನ ಸಮಾನ सहस बाहु सुरनाथु त्रिशंकु केहि न राजपद दीन्ह कलंकु भरत कीन्ह यह उचित उपाऊं रिपु ऋण रंच न राखब काऊं एक कीन्ही नहीं भरत भलाई निदरे रामु जानी असहाई निदरे रामु जानी असहाई समुझी परिही सोवु आजु विशेषी समर सरोष राम मुख पेखी एतना कहत नीति रस भूला रन रस बीटपु पुलक मिस फूला प्रभु पद बंदी सीस रज राखी बोले सत्य सहज बलु भाषी अनुचित नाथ न मानव मोरा भरत हमहि उपचार न थोरा कह लगी सहिया रहिया मनु मारे नाथ साथ धनु हाथ हमारे. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಸೇನೆಯ ಜೊತೆ ಬರ್ತಾ ಇರೋದನ್ನ ನೋಡಿ ಲಕ್ಷ್ಮಣ ಭರತನ ಮೇಲೆ ಸಂಶಯ ಪಡ್ತಾ ಹೇಳ್ತಾನೆ, ರಾಜ್ಯಾಧಿಕಾರವನ್ನ ಪಡೆದಿರುವಂಥವ್ರು ಮದೋನ್ಮತ್ತರಾಗಿ ಹುಚ್ಚರಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದಾನೆ. ಇತಿಹಾಸದಲ್ಲಿ ಈ ರೀತಿ ಎಲ್ಲ ನಡೆದಿದೆ. ಯಾವಾಗ ಒಬ್ಬರಿಗೆ ಪದವಿ ಅಧಿಕಾರ ಇದೆಲ್ಲ ಬಂದ್ಬಿಡುತ್ತೋ ಆಗ ಅವರು ಯಾವ ರೀತಿ ನಡ್ಕೊಳ್ತಾರೆ ಆ ಒಂದು ಮದದ ಉನ್ಮತ್ತತೆಯಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ಹೇಗೆ ಚಂದ್ರ ಗುರುಪತ್ನಿಗಾಮಿಯಾದನೋ ಅಂತಂದ್ರೆ ಏನು, ಚಂದ್ರ ಏನು ಮಾಡ್ತಾನೆ, ಗುರುಪತ್ನಿಯ ಮೇಲೆ ಕಣ್ಣು ಹಾಕ್ತಾನೆ, ಆಯ್ತಾ. ಅದಕ್ಕೋಸ್ಕರ ಯಾಕೆ ಅವನಿಗೆ ಚಂದ್ರ ಪದವಿ ಸಿಕ್ಕಿದ್ರಿಂದ. ಆಮೇಲೆ ಮಹಾರಾಜ ನಹುಷ ಇದಾನಲ್ಲ, ಅವನು ಬ್ರಾಹ್ಮಣರಿಂದ ತನ್ನ ಪಲ್ಲಕ್ಕಿಯನ್ನ ಹೊರಿಸ್ತಾನೆ. ನಹುಷನ ಕತೆ ಕೇಳಿದಿರಲ್ಲ, ಮಹಾಭಾರತದಲ್ಲಿ ಅದನ್ನ ಕೇಳ್ತೀವಿ. ಅದರಲ್ಲಿ ಏನು ಅಂತಂದ್ರೆ ನಹುಷ ಋಷಿಗಳು ಮುನಿಗಳಿರ್ತಾರಲ್ಲ ಅವರಿಂದ ತನ್ನ ಪಲ್ಲಕ್ಕಿಯನ್ನು ಎತ್ತಿಸ್ಕೊಳ್ತಾನೆ. ಅವ್ರು ಎತ್ಕೊಂಡು ಹೋಗ್ಬೇಕಾದ್ರೆ ಸರಿಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಏನೋ ಒಂದು ಮಾತಲ್ಲಿ ವಾಗ್ವಾದ ನಡೆಯುತ್ತಲ್ಲ, ಆವಾಗ ಕಾಲಿಂದ ಒದ್ದು ಬಿಡ್ತಾನೆ ಅವನು. ಅಂದರೆ ಆ ಪದವಿ ಬಂದಿದ್ದಕ್ಕೆ ಇಂದ್ರನ ಪದವಿ ಅವನಿಗೆ ಸಿಗುತ್ತೆ. ಆ ಪದವಿಯ ಕಾರಣದಿಂದ ಅವನೇನು ಮಾಡ್ದ, ಬ್ರಾಹ್ಮಣರಿಂದ ತನ್ನ ಪಲ್ಲಕ್ಕಿಯನ್ನು ಹೊರಿಸ್ತಾನೆ. ಲೋಕ ವೇದ ವಿರುದ್ಧವಾಗಿ ಪ್ರವರ್ತಿಸಿದಂತಹ ವೇನರಾಜನಂತಹ ಅಧಮರು ಲೋಕದಲ್ಲಿ ಯಾರೂ ಇರೋದಿಲ್ಲ. ಇಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ, ಆದರೆ ಇಲ್ಲಿ ಅವನು ಒಂದೋ ಎರಡೋ ಹೇಳ್ತಾ ಇದ್ದಾನೆ. ಮತ್ತು ಸಹಸ್ರಬಾಹು, ದೇವರಾಜ ಇಂದ್ರ, ತ್ರಿಶಂಕು ಮೊದಲಾದವರೆಲ್ಲರನ್ನೂ ಕೂಡ ರಾಜ್ಯಾಧಿಕಾರ ಅನ್ನೋದು ಕಳಂಕಿತರನ್ನಾಗಿ ಮಾಡಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ಅಧಿಕಾರ ಬಂದಿದ ತಕ್ಷಣ ಅವ್ರು ಹೇಗೆ ದಾರಿ ತಪ್ತಾರೆ ಅಹಂಕಾರದಿಂದ ಮದದಿಂದ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಭರತ ಮಾಡಿರೋದು ಸಹಜಾನೇ. ಇಲ್ಲಿ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾನೆ, ಅವನು ತಪ್ಪು ಮಾಡಿದ್ದಾನೆ, ಅವನಿಗೂ ಮದ ಹಿಡಿದಿದೆ. ಅದಕ್ಕೋಸ್ಕರನೇ ಅವನು ಸೈನ್ಯದ ಸಮೇತ ನಾವಿಬ್ಬರು ಇದ್ರೆ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ನಮ್ಮನ್ನು ಮುಗಿಸ್ಬಿಡೋಣ ಅಂತ ಬರ್ತಾ ಇದ್ದಾನೋ ಏನೋ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭರತ ಮಾಡಿರೋದು ಸಹಜಾನೇ. ಯಾಕೆ ಅಂತಂದರೆ ಶತ್ರುಶೇಷವನ್ನು ಅಂತಂದರೆ ಶತ್ರುಗಳಲ್ಲಿ ಯಾರನ್ನು ಉಳಿಸ್ಬಾರ್ದು, ಋಣಶೇಷವನ್ನು, ಋಣ ಅನ್ನೋದನ್ನು ಕೂಡ ನಾವು ಉಳಿಸ್ಕೋಬಾರ್ದು, ಇದನ್ನ ಸ್ವಲ್ಪ ಕೂಡ ಇಟ್ಕೊಳ್ಬಾರ್ದು. ಭರತ ಒಂದನ್ನು ಕೂಡ ಒಳ್ಳೇದು ಮಾಡಲಿಲ್ಲ, ನಿಮ್ಮನ್ನ ಅಸಹಾಯಕ ಅಂತ ತಿಳ್ಕೊಂಡು ಹೀನಾಯವಾಗಿ ನೋಡಿದಾನೆ. ಆದರೆ ಈ ದಿನ ಈ ಒಂದು ಯುದ್ಧದಲ್ಲಿ ರಾಮನಾದ ನಿನ್ನ ರೋಷ ಭೀಷಣ ಮುಖವನ್ನ ನೋಡಿದಾಗ ಈಗ ಇವನೇ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾನೆ, ಏನು ಭರತ ಬರ್ತಾನೆ, ಆಮೇಲೆ ರಾಮನಿಗೂ ಭರತನಿಗೂ ಇಲ್ಲಿ ಯುದ್ಧ ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಯುದ್ಧದಲ್ಲಿ ನಿನ್ನ ರೋಷ ಭೀಷಣ ಮುಖವನ್ನು ನೋಡಿದ ಮೇಲೆ ಅವನ ತಪ್ಪು ಅವನಿಗೆ ಗೊತ್ತಾಗತ್ತೆ. ಅನಾದರ ಮಾಡಿದ ಫಲವನ್ನು ಪಡಿತಾನವನು. ಅಂದರೆ ನಿಮ್ಮನ್ನ ಅವನು ಗೌರವಿಸ್ಲಿಲ್ಲ, ಅವನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬಗ್ಗೆ ಅವನು ತಪ್ಪಾಗಿ ತಿಳ್ಕೊಂಡು ಇಲ್ಲಿ ನಿಮ್ಮ ಮೇಲೆ ಅವನು ಯುದ್ಧ ಮಾಡಕ್ಕೆ ಬರ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವನು ತಿಳ್ಕೊಂಡು ಇಷ್ಟೆಲ್ಲ ಹೇಳ್ತಾನೆ. ಹೇಳಿ ಲಕ್ಷ್ಮಣ
ಔಚಿತ್ಯವನ್ನು ಮರಿತಾನೆ. ಅಂದರೆ ಅವನು ಕೆಟ್ಟದಾಗಿ ಮಾತಾಡ್ತಾನೆ. ಅವನ ವೀರರಸ ಅನ್ನುವಂತಹ ವೃಕ್ಷ ಹುಳಕದ ನೆಪದಲ್ಲಿ ಅರಳುತ್ತೆ. ಅಂದರೆ ಅವನು ಒಳಗಡೆ ವೀರತ್ವ ಅನ್ನೋದಿರತ್ತಲ್ವಾ, ಅದು ಅವನಲ್ಲಿ ಹೊರಗಡೆ ಬರ್ತಾ ಇದೆ. ಅವನು ರಾಮಚಂದ್ರನ ಚರಣಗಳಿಗೆ ವಂದನೆ ಮಾಡಿ ಚರಣ ರಜವನ್ನು ಶಿರದಲ್ಲಿ ಮುಡ್ಕೊಂಡು ತನ್ನ ಸಹಜವಾದ ವೀರಾವೇಶದಿಂದ ಈ ರೀತಿ ಹೇಳ್ತಾನೆ. ಅಂದರೆ ಅವನೊಬ್ಬ ಕ್ಷತ್ರಿಯ, ಅದರಲ್ಲೂ ಅಣ್ಣ ಅಂತಂದರೆ ತನ್ನ ಜೀವನ ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಬೇರೆಯವ್ರು ಯಾರಾದರೂ ಅವನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಅವನಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅವನಲ್ಲಿರುವಂತಹ ಆ ಕ್ಷತ್ರಿಯರ ವೀರತ್ವ ಅನ್ನೋದಿರತ್ತಲ್ಲ, ಅದು ಜಾಗೃತವಾಗಿ ಈಗ ತನ್ನ ಅಣ್ಣನಿಗೆ ನಮಸ್ಕಾರ ಮಾಡಿ ಈ ರೀತಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಸ್ವಾಮಿ ನನ್ನ ಮಾತನ್ನು ಅನುಚಿತ ಅಂತ ತಿಳ್ಕೊಬೇಡಿ ನೀವು. ಭರತ ನನ್ನನ್ನು ಬೇಕಾದಷ್ಟು ರೀತಿಯಿಂದ ಗೋಳು ಹೊಯ್ಕೊಂಡಿದ್ದಾನೆ. ಈ ಒಂದು ದುಷ್ಕೃತ್ಯವನ್ನು ಇಲ್ಲಿವರೆಗೆ ನಾನು ಸಹಿಸ್ಕೊಂಡಿದ್ದೆ. ಅಂದರೆ ಏನೋ ನನಗೇನೋ ಗೋಳೊಯ್ಕೊಂಡ, ನಾನು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಈಗ ನಾನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನು ಒಡೆಯ ನಮ್ಮ ಜೊತೆ ಇರಬೇಕಾದ್ರೆ, ಧನಸ್ಸು ಕೈಯಲ್ಲಿರಬೇಕಾದ್ರೆ ಇನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಷ್ಟು ದಿವಸ ಏನೋ ನಾನು ಸುಮ್ಮನೆ ಇದ್ದೆ, ಆದರೆ ಈಗ ನನ್ನ ಒಡೆಯ ನನ್ನ ಜೊತೆ ಇದ್ದಾನೆ. ಅದರಲ್ಲೂ ಅವನ ಕೈಯಲ್ಲಿ ಧನಸ್ಸು ಬೇರೆ ಇದೆ, ನನ್ನ ಕೈಯಲ್ಲೂ ಧನಸ್ಸಿದೆ. ಇದಿದ್ಮೇಲೆ ನಾನಂತೂ ಅವನು ಏನು ಮಾಡ್ತಾನೋ, ಅವನು ಏನು ಹೇಳ್ತಾನೋ ಅದಕ್ಕೆಲ್ಲ ಸಹಿಸ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದಾನೆ. ಅಂದರೆ ಪಾಸಿಟಿವ್ ಆಗಿ ಅವನು ಯೋಚನೆನೇ ಮಾಡಿಲ್ಲ ಭರತನ ಬಗ್ಗೆ. ಅಂದರೆ ಭರತನ ಬಗ್ಗೆ ಅವನಿಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಅಂತ ಅರ್ಥ. ಆದರೆ ರಾಮನಿಗೆ ಗೊತ್ತಿದೆ ಭರತ ಎಂಥವನು ಅಂತಂದ್ಬಿಟ್ಟು, ಅದಕ್ಕೆ ಅವನು ಲಕ್ಷ್ಮಣ ಏನು ಹೇಳ್ತಿದ್ದಾನೋ ಅದನ್ನು ಸಮಾಧಾನವಾಗಿ ಕೇಳಿಸ್ಕೊಳ್ತಾ ಇದ್ದಾನೆ. ಇವನು ಯಾವ ರೀತಿ ಎಲ್ಲ ಯೋಚನೆ ಮಾಡಿದ್ದಾನೆ ಅನ್ನೋದು ನನಗೂ ಗೊತ್ತಾಗಲಿ ಅಂತಂದ್ಬಿಟ್ಟು. ಆದರೆ ಅವನು ಯೋಚನೆ ಮಾಡ್ತಾ ಇರೋದೆಲ್ಲ ತಪ್ಪೇ ಅಲ್ವಾ? ಆದರೂ ಕೂಡ ಅವನು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.